ಸ್ನೇಹಿತರೆ, ಈ ದಿನ ನಾವು ಮತ್ತೊಂದು ಏಲಿಯನ್ ಅಪಹರಣದ ಕೇಸ್ನೊಂದಿಗೆ ಬಂದಿದ್ದೇವೆ. ಇದು 1978ರಲ್ಲಿ ನಡೆದ ಘಟನೆ. ಅಂದು ಕಾಲೇಜ್ ಸ್ಟೂಡೆಂಟ್ ಒಬ್ಬನನ್ನು ಏಲಿಯನ್ಗಳು ಅಪಹರಿಸಿಕೊಂಡು ಹೋಗಿದ್ದರು. ಬನ್ನಿ ಈ ಘಟನೆಯನ್ನು ಮೊದಲಿನಿಂದ ನೋಡೋಣ. 1977 ಅಮೆರಿಕಾದ ಕ್ಯಾಲಿಫೋರ್ನಿಯಾ. ಅಲ್ಲಿನ ಕಾಲೇಜೊಂದರಲ್ಲಿ ಭಾರಿ ಚಟುವಟಿಕೆಯ ಹುಡುಗನಾಗಿದ್ದವನು ಟೋನಿ. ಈತ ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲೂ ಸದಾ ಮುಂದು. ಆತ ತನ್ನ ಸ್ನೇಹಿತರನ್ನು ಸೇರಿಸಿಕೊಂಡು ಪ್ರತಿ ವೀಕೆಂಡ್ನಲ್ಲಿಯೂ ಔಟಿಂಗ್ ಎಂದು ಹೋಗುತ್ತಿದ್ದ. ಅವರು 6 ಜನ ಸ್ನೇಹಿತರು ಆಗಾಗ ಔಟಿಂಗ್ ಹೋಗುತ್ತಿದ್ದರು. ಹೀಗೆ ಒಮ್ಮೆ ಅವರೆಲ್ಲ ಕ್ಯಾಲಿಫೋರ್ನಿಯಾದ ಮರುಭೂಮಿಯಾದ ಪಾಮ್ ಸ್ಪ್ರಿಂಗ್ಸ್ ಎಂಬ ಪ್ರದೇಶಕ್ಕೆ ಬಂದಿರುತ್ತಾರೆ. ಆ ನಿರ್ಜನ ಮರಳುಗಾಡಿನಲ್ಲಿ ಒಂದು ಒಂಟಿ ಮನೆ ಇತ್ತು. ಆ ಒಂಟಿ ಮನೆಯಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ. ಆದರೆ ಆ ಮನೆ ಟೋನಿಯ ಸ್ನೇಹಿತರಲ್ಲೊಬ್ಬನ ತಂದೆಗೆ ಸೇರಿದ ಆಸ್ತಿಯಾಗಿತ್ತು. ಅವರು ಅದೇ ಒಂಟಿ ಮನೆಯಲ್ಲಿ ಸೇರಿ ರಾತ್ರಿ ಇಡೀ ಮೋಜು ಮಸ್ತಿ ಆಚರಿಸಿ ತೆರಳುವವರಿದ್ದರು. ಹೀಗಿರಬೇಕಾದ್ರೆ ಆ ಸಂಜೆ ಒಂದು ಘಟನೆ ನಡೆಯುತ್ತದೆ. ಕತ್ತಲಾಗುವ ಮುಂಚೆ ಒಂದು ಸಣ್ಣ ವಾಕ್ ಹೋಗಿ ಬರುತ್ತೇನೆಂದು ಹೋದ ಅವರ ಒಬ್ಬ ಸ್ನೇಹಿತ ವಾಪಸ್ಸೇ ಬಂದಿರಲಿಲ್ಲ. ಆತನ ಹೆಸರೇ ಪೌಲ್. ಕೆಲವು ಗಂಟೆಗಳವರೆಗೆ ಆತ ನಾಪತ್ತೆಯಾಗಿದ್ದ. ಟೋನಿ ಮತ್ತು ಉಳಿದ ಸ್ನೇಹಿತರೆಲ್ಲ ತುಂಬ ಹೆದರಿಕೊಳ್ಳುತ್ತಾರೆ. ಆತನನ್ನು ಅವರು ಹುಡುಕಲು ಶುರು ಮಾಡುತ್ತಾರೆ. ಕತ್ತಲೆಯಲ್ಲಿ ಅವರಿಗೆ ತುಂಬ ದೂರ ಹೋಗುವಂತೆಯೂ ಇರಲಿಲ್ಲ. ಇಷ್ಟೆಲ್ಲ ಆಗುವಾಗ ಪೌಲ್ ವಾಪಸ್ಸು ಬರುತ್ತಿರುವುದು ಕಾಣಿಸುತ್ತದೆ. ಇಷ್ಟು ಗಂಟೆಗಳವರೆಗೆ ಆತ ಎಲ್ಲಿದ್ದ ಎಂದು ಅವರೆಲ್ಲ ಕೇಳುತ್ತಾರೆ. ಆಗ ಪೌಲ್ ಹೇಳಿದ ಒಂದು ಮಾತು ಅವರೆಂದು ಕೇಳದ ವಿಚಾರವಾಗಿತ್ತು. ಆತ ತುಂಬ ದೂರದವರೆಗೆ ನಡೆದ ನಂತರ ಬೆಟ್ಟದ ಒಂದು ಕಡೆ UFO ಒಂದು ಲ್ಯಾಂಡ್ ಆಗುತ್ತಿರುವುದು ಆತನಿಗೆ ಕಾಣಿಸುತ್ತದೆ. ಆತ ಆ UFOದತ್ತ ಸಾಗುತ್ತಾನೆ. ಅಲ್ಲಿ ಏಲಿಯನ್ಗಳು UFOದಿಂದ ಇಳಿಯುತ್ತಿದ್ದರು. ಆ ಏಲಿಯನ್ಗಳು 5 ಫೀಟ್ ಎತ್ತರದ ಗ್ರೇ ಸ್ಕಿನ್ ಹೊಂದಿರುವ ಜೀವಿಗಳಾಗಿದ್ದರು. ದೊಡ್ಡ ದೊಡ್ಡ ಕಣ್ಣುಗಳು, ಹಾಗೆಯೇ ಕೂದಲಿಲ್ಲದ ದೊಡ್ಡ ತಲೆ, ಬಿಳಿ ಯೂನಿಫಾರ್ಮ್ನಲ್ಲಿ ಅವರೆಲ್ಲ ವಿಚಿತ್ರವಾಗಿ ಕಾಣಿಸುತ್ತಿದ್ದರು. ಆ ಏಲಿಯನ್ಗಳು ಪೌಲ್ ಬರುವುದನ್ನು ಮೊದಲು ಗಮನಿಸಿರಲಿಲ್ಲ. ಆ ನಂತರ ಆತನ ಬಳಿ ಏಲಿಯನ್ಗಳು ಮಾತನಾಡಲಾರಂಭಿಸುತ್ತಾರೆ. ಅವರ ಬಳಿ ಸುಮಾರು ಹೊತ್ತು ಮಾತನಾಡಿದ ನಂತರ ಅವರು ಅವನ ಬಳಿ ನೀನು ನಮ್ಮೊಂದಿಗೆ ಬರುತ್ತೀಯಾ ಎಂದು ಕೇಳುತ್ತಾರೆ. ಪೌಲ್ಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಆತ ಆಗ ನಿಸ್ತೇಜನಾಗಿ ನಿಂತು ಬಿಡುತ್ತಾನೆ. ನಾವು 1 ವರ್ಷದ ನಂತರ ಇದೇ ದಿನ ಮತ್ತೆ ಇಲ್ಲಿಗೆ ಬರುತ್ತೇವೆ. ನೀನು ನಮ್ಮೊಂದಿಗೆ ಬರುವವನಾದರೆ ಆ ದಿನ ಇಲ್ಲಿಗೆ ಬಂದಿರು ಎಂದು ಅವರು ಹೇಳುತ್ತಾರೆ. ಸರಿ, ನಾನು ಯೋಚಿಸುತ್ತೇನೆ ಎಂದು ಪೌಲ್ ಹೇಳುತ್ತಾನೆ. ಈ ರೀತಿ ಹೇಳಿದ ನಂತರ ಏಲಿಯನ್ಗಳು ಹೊರಟು ಹೋಗುತ್ತಾರೆ. ಅವರುಗಳು ಹೋಗುವವರೆಗೂ ಪೌಲ್ ಅಲ್ಲಿಯೇ ನಿಂತಿದ್ದ. ನಂತರ ಆತ ತನ್ನ ಸ್ನೇಹಿತರಿದ್ದ ಆ ಒಂಟಿ ಮನೆಗೆ ವಾಪಸ್ಸಾಗುತ್ತಾನೆ. ಈ ಘಟನೆಯನ್ನು ಆತ ಎಲ್ಲರಿಗೂ ಹೇಳಿದಾಗ ಅವರೆಲ್ಲ ಅವನನ್ನು ನಂಬಲಿಲ್ಲ. ಆದರೆ ಟೋನಿ ಆತನನ್ನು ಕುಳ್ಳಿರಿಸಿ ಎಲ್ಲ ವಿಚಾರ ಕೇಳುತ್ತಾನೆ. ಮೊದಲಿನಿಂದಲೂ ಇಡೀ ಘಟನೆಯನ್ನು ಬಿಡಿಸಿ ಬಿಡಿಸಿ ಕೇಳುತ್ತಾನೆ. ಆ ರಾತ್ರಿ ಇಡೀ ಟೋನಿ ಆತನೊಂದಿಗೆ ಅದೇ ವಿಷಯವನ್ನು ಚರ್ಚೆ ಮಾಡುತ್ತಿದ್ದ. ಹೀಗೆ ಮರುದಿನ ಅವರೆಲ್ಲ ವಾಪಸ್ಸಾಗುತ್ತಾರೆ. ಆದರೆ ಆ ನಂತರದಿಂದ ಪೌಲ್ ಮಾತ್ರ ಮೂಡಿಯಾಗಿರಲು ಪ್ರಾರಂಭಿಸುತ್ತಾನೆ. ಆತನಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಮಾನಸಿಕವಾಗಿ ಆತ ಕುಗ್ಗಿ ಹೋಗುತ್ತಾನೆ. ನಾನು ಅವರಿದ್ದ ಜಾಗಕ್ಕೆ ಮತ್ತೆ ಹೋಗುತ್ತೇನೆ ಎಂದು ಪೌಲ್ ಆಗಾಗ ಹೇಳುತ್ತಲೇ ಇದ್ದ. ತನ್ನ ಬಟ್ಟೆಗಳನ್ನೆಲ್ಲ ನೋಡಿ ಇವು ಇನ್ನು ಉಪಯೋಗಕ್ಕೆ ಬರುವುದಿಲ್ಲವಲ್ಲ ಎಂದು ಹೇಳುತ್ತಿರುತ್ತಿದ್ದ. ಇವನ ಈ ವಿಚಿತ್ರ ವರ್ತನೆಯನ್ನು ನೋಡಿ ಆತನ ತಂದೆ ತಾಯಿಗಳು ಆತನಿಗೆ ಮೆಂಟಲ್ ಬ್ರೇಕ್ ಡೌನ್ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಟೋನಿ ಪೌಲ್ಗೆ ಹಲವಾರು ಬಾರಿ ನೀನು ಅವರೊಂದಿಗೆ ಹೋಗುವನಿದ್ದೀಯಾ ಎಂದು ಕೇಳಿದ್ದ. ಪೌಲ್ ನಾನು ಖಂಡಿತ ಅವರು ಲ್ಯಾಂಡ್ ಆದ ಜಾಗಕ್ಕೆ ಹೋಗುತ್ತೇನೆ, ಆದರೆ ಅವರೊಂದಿಗೆ ಹೋಗುವ ಕುರಿತು ಇನ್ನೂ ಯೋಚಿಸಿಲ್ಲ ಎಂದಿದ್ದ.
ಟೋನಿ ಮತ್ತು ಸ್ನೇಹಿತರೆಲ್ಲರೂ ಮತ್ತೊಮ್ಮೆ ಆ ಜಾಗಕ್ಕೆ ಹೋಗುವ ಪ್ಲಾನ್ ಮಾಡಿಕೊಳ್ಳುತ್ತಿದ್ದರು. ಹೀಗೆ ತಿಂಗಳುಗಳು ಹಲವಾರು ಕಳೆಯುತ್ತವೆ. ಹತ್ತಿರ ವರ್ಷವೇ ಕಳೆದಿತ್ತು. 1978ರ ಒಂದು ದಿನ. ಆ ದಿನ ಪೌಲ್ ಕಾರು ತೆಗೆದುಕೊಂಡು ಒಬ್ಬನೇ ಡ್ರೈವ್ ಮಾಡಿಕೊಂಡು ಪಾಮ್ ಸ್ಪ್ರಿಂಗ್ಸ್ ಪ್ರದೇಶಕ್ಕೆ ಹೊರಟೇ ಬಿಡುತ್ತಾನೆ. ಆತನ ಸ್ನೇಹಿತರಿಗೆಲ್ಲ ಆತ ಎಲ್ಲಿ ಹೋದನೆಂಬ ಸ್ಪಷ್ಟತೆ ಇಲ್ಲದಿದ್ದರೂ ಎಲ್ಲರೂ ಆತ ಅದೇ ಪಾಮ್ ಸ್ಪ್ರಿಂಗ್ಸ್ ಪ್ರದೇಶಕ್ಕೆ ಹೋಗಿದ್ದನೆಂಬುದು ತಿಳಿದಿತ್ತು. 2 ದಿನಗಳ ನಂತರವೂ ಪೌಲ್ನ ಪತ್ತೆ ಇರಲಿಲ್ಲ. ಆತನ ತಂದೆ ತಾಯಿಗಳಿಗೆ ಚಿಂತೆಗೀಡಾಗುತ್ತದೆ. ಟೋನಿ ಮತ್ತು ಫ್ರೆಂಡ್ಸ್ಗೆ ಪೌಲ್ ಖಂಡಿತ ಅದೇ ಮರುಭೂಮಿಯ ಜಾಗಕ್ಕೆ ಹೋಗಿರುತ್ತಾನೆ ಎಂಬುದು ಖಾತ್ರಿ ಇತ್ತು. ಪೌಲ್ನ ತಂದೆ ತಾಯಿ ಮತ್ತು ಟೋನಿ ಮತ್ತಾತನ ಫ್ರೆಂಡ್ಸ್ ಎಲ್ಲ ಸೇರಿ ಆ ಪ್ರದೇಶಕ್ಕೆ ಬರುತ್ತಾರೆ. ಆ ನಿರ್ಜನ ಮರುಭೂಮಿಯಲ್ಲಿ ಹುಡುಕಾಡಿದಾಗ ಒಂದು ಕಡೆ ಪೌಲ್ನ ಕಾರು ನಿಂತಿರುವುದು ಕಾಣಿಸುತ್ತದೆ. ಆದರೆ ಆ ಕಾರಿನಲ್ಲಿ ಪೌಲ್ ಇರಲಿಲ್ಲ. ಕಾರಿನಲ್ಲಿ ಕೀ ಕೂಡ ಅಲ್ಲೇ ಬಿಟ್ಟು ಪೌಲ್ ಹೊರಟು ಹೋಗಿದ್ದ. ಪೌಲ್ ಆ ಪಾಮ್ ಸ್ಪ್ರಿಂಗ್ಸ್ ಪ್ರದೇಶಕ್ಕೆ ಬಂದ ದಿನ ಕಳೆದ ವರ್ಷ ಅವರು ಅಲ್ಲಿಗೆ ಒಟ್ಟಾಗಿ ಬಂದ ದಿನವೇ ಆಗಿತ್ತು. ಹಾಗಿದ್ದರೆ ಪೌಲ್ ಎಲ್ಲಿಗೆ ಹೋದ? ಅವನೇನಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಖಂಡಿತ ಆತನ ದೇಹ ಅಲ್ಲೆಲ್ಲಾದರೂ ಸಿಗಬೇಕಿತ್ತು. ಆತನ ಯಾವುದೇ ಕುರುಹು ಅವರಿಗಲ್ಲಿ ಸಿಗಲಿಲ್ಲ. 22ನೇ ವಯಸ್ಸಿನಲ್ಲಿ ಪೌಲ್ ಎಲ್ಲರಿಂದಲೂ ದೂರವಾಗಿದ್ದ. ಪೌಲ್ನ ತಂದೆ ತಾಯಿ ಪೊಲೀಸರಿಗೆ ದೂರು ನೀಡುತ್ತಾರೆ. ಪೊಲೀಸರು ಬಂದು ವಿಚಾರಣೆ ನಡೆಸುತ್ತಾರೆ. ಟೋನಿ ಸೇರಿದಂತೆ ಆತನ ಸ್ನೇಹಿತರೆಲ್ಲ ಆತ ಕಾಣೆಯಾದಾಗ ಇದೇ ಜಾಗದಲ್ಲಿ ಇರುತ್ತಾನೆ ಎಂದು ಹೇಗೆ ತಿಳಿದರು ಎಂದು ಕೇಳಿದಾಗ 1 ವರ್ಷದ ಹಿಂದೆ ನಡೆದ ಆ ಘಟನೆಯ ಬಗ್ಗೆ ಮೊದಲ ಬಾರಿಗೆ ಗೊತ್ತಾಗುತ್ತದೆ. ಕಳೆದ ವರ್ಷ ಯಾವ ದಿನ ಟೋನಿ ಮತ್ತಾತನ ಸ್ನೇಹಿತರು ಪೌಲ್ ಸೇರಿಕೊಂಡು ಎಲ್ಲರೂ ಆ ಜಾಗಕ್ಕೆ ಬಂದಿದ್ದರೋ ಅದೇ ದಿನ ಪೌಲ್ ಮತ್ತೊಮ್ಮೆ ವರ್ಷದ ನಂತರ ಆ ಜಾಗಕ್ಕೆ ಬಂದಿದ್ದ. ಪೌಲ್ನ ಮನೆಯವರಿಗೆ ಮತ್ತು ಪೊಲೀಸರಿಗೆ ಆಗ ಮೊದಲ ಬಾರಿಗೆ ವರ್ಷದ ಹಿಂದೆ ನಡೆದ ಘಟನೆಯ ಬಗ್ಗೆ ಗೊತ್ತಾಗಿತ್ತು. ವರ್ಷದ ಹಿಂದೆ ಅದೇ ದಿನ ಪೌಲ್ ಏಲಿಯನ್ಗಳಿಂದ ಆಹ್ವಾನಿಸಲ್ಪಟ್ಟಿದ್ದ ವಿಷಯ ಹೊರಬರುತ್ತದೆ. ನೀನು ನಮ್ಮೊಂದಿಗೆ ಬರುವೆಯಾದರೆ ಸರಿಯಾಗಿ 1 ವರ್ಷದ ನಂತರ ಇದೇ ದಿನ ಇದೇ ಜಾಗಕ್ಕೆ ಬಂದಿರು ಎಂದು ಅವರು ಹೇಳಿದ್ದರು. ಪೌಲ್ ಖಂಡಿತವಾಗಿಯೂ ಏಲಿಯನ್ಗಳ ಜೊತೆಗೆ ಹೋಗಿದ್ದಾನೆ ಎಂದು ಆತನ ಸ್ನೇಹಿತರು ನಂಬುತ್ತಾರೆ. ಪೊಲೀಸರಿಗೆ ಮಾತ್ರ ಸರಿಯಾದ ಆಧಾರ ಸಿಗುವುದಿಲ್ಲ. ಆತ ತನ್ನ ಜೀವಕ್ಕೆ ಕುತ್ತು ತಂದುಕೊಂಡಿದ್ದರೆ ಆತನ ಡೆಡ್ ಬಾಡಿ ಆದರೂ ಸಿಗಬೇಕಿತ್ತು. 1 ವರ್ಷದಿಂದಲೂ ಆತ ಸದಾ ಮೂಡಿಯಾಗಿರುತ್ತಿದ್ದ. ಜೊತೆಗೆ ಆತ ಸದಾ ನಾನು ಏನೆಲ್ಲ ಬಿಟ್ಟು ಹೋಗಬೇಕಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡುತ್ತಿದ್ದ. ಪೊಲೀಸರು ತಮ್ಮ ರಿಪೋರ್ಟ್ನಲ್ಲಿ ಪೌಲ್ ಕುರುಹಿಲ್ಲದೆ ನಾಪತ್ತೆಯಾದ ಎಂದು ಬರೆಯುತ್ತಾರೆ. ಆತನ ಸ್ನೇಹಿತರು ಆತ ಈಗ ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿ ಏಲಿಯನ್ಗಳೊಂದಿಗೆ ಬದುಕುತ್ತಿದ್ದಾನೆ ಎನ್ನುತ್ತಾರೆ. ರಿಸರ್ಚರ್ ಒಬ್ಬರು ಹೇಳುವಂತೆ ಎಲ್ಲ ಏಲಿಯನ್ ಅಪಹರಣ ಪ್ರಕರಣಗಳಲ್ಲಿಯೂ ಅಪಹರಣಗೊಂಡವರು ವಾಪಸ್ಸಾಗಿದ್ದರು. ಆದರೆ ಪೌಲ್ ಒಬ್ಬನೇ ವಾಪಸ್ಸಾಗಿಲ್ಲ. ಅಲ್ಲದೆ ಪ್ರಪಂಚದಾದ್ಯಂತ ಕುರುಹೇ ಇಲ್ಲದೆ ನಾಪತ್ತೆಯಾಗುವವರ ಸಂಖ್ಯೆ ಕೂಡ ತುಂಬಾ ದೊಡ್ಡದಿದೆ ಎನ್ನುತ್ತಾರೆ. ಅಮೆರಿಕದಲ್ಲಿಯೂ ಕುರುಹಿಲ್ಲದೆ ನಾಪತ್ತೆಯಾಗುವವರ ಸಂಖ್ಯೆ ದೊಡ್ಡದಿದೆ. ಪೌಲ್ ಅವತ್ತಿನ ದಿನ ಅವರೆಲ್ಲರಿಂದ ದೂರವಾಗಿ ಜೀವಿಸುವ ಒಂದು ಯೋಚನೆ ಮಾಡಿದ್ದಿರಬಹುದು. ಮನೆ, ಸ್ನೇಹಿತರು, ಕಾಲೇಜಿನ ಎಲ್ಲವನ್ನು ಬಿಟ್ಟು ಹೋಗಲು ಅವನು ಏಲಿಯನ್ ಅಪಹರಣದ ಕತೆ ಕಟ್ಟಿರಲೂಬಹುದು. 1 ವರ್ಷದಿಂದ ಆತ ಪ್ಲಾನ್ ಮಾಡಿಕೊಂಡು ಬಂದು ಆ ಕ್ಯಾಲಿಫೋರ್ನಿಯಾ ಪ್ರದೇಶದಿಂದಲೇ ಪರಾರಿಯಾಗಿರಬಹುದು. ಆತ ಎಲ್ಲರಿಂದ ದೂರವಾಗಿ ಅಜ್ಞಾತವಾಗಿ ಜೀವಿಸುತ್ತಿದ್ದಿರಬಹುದು. ಆತನ ಸ್ನೇಹಿತ ಟೋನಿ ಹೇಳುವಂತೆ ಪೌಲ್ ಖಂಡಿತವಾಗಿಯೂ ಏಲಿಯನ್ಗಳ ಜೊತೆಗೆ ಹೋಗಿದ್ದಾನಂತೆ. ಯಾಕೆಂದರೆ ಪೌಲ್ ವರ್ಷವಿಡೀ ಟೋನಿಯ ಬಳಿ ಮಾತನಾಡುವಾಗಲೆಲ್ಲ ಏಲಿಯನ್ಗಳ ಬಗ್ಗೆ ಮಾತನಾಡುತ್ತಿದ್ದನಂತೆ. ಸ್ನೇಹಿತರೆ, ಯಾವುದು ನಿಜವಿರಬಹುದು? 1 ವರ್ಷದ ಹಿಂದೆ UFO ಏಲಿಯನ್ಗಳನ್ನು ನೋಡಿದ್ದಾಗಿ ಪೌಲ್ ಹೇಳಿದ ಕತೆ ಸುಳ್ಳಾಗಿರಬಹುದೇ? ಅಥವಾ
ಅವನೇ ನಿಜವಾಗಿ ಈಗ ಎಲ್ಲೋ ಒಂದು ಗ್ರಹದಲ್ಲಿ ಜೀವಿಸುತ್ತಿದ್ದಿರಬಹುದೇ? ಅಥವಾ ಅವನು ಅವರೆಲ್ಲರಿಂದ ಬೇರೆಯಾಗಿ ಒಂಟಿಯಾಗಿ ಎಲ್ಲಾದರೂ ವಾಸಿಸುತ್ತಿದ್ದಿರಬಹುದೇ? ಇಲ್ಲವೇ ಅವನು ಭೂಮಿಯಿಂದ ದೂರವಾಗಿ ಒಂದು ಗ್ರಹದಲ್ಲಿ ಜೀವಿಸುತ್ತಿದ್ದಿರಬಹುದೇ? ನೀವೇನನ್ನುತ್ತೀರಾ? ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಧನ್ಯವಾದಗಳು.